ಕೋಲಾರದಿಂದ ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದ ಉತ್ತರ ಕರ್ನಾಟಕದೆಲ್ಲ ಅವರು ಪೊಲೀಸರು ಬೆದರಿಕೆ ಆಗ್ತಾ ಇದ್ದಾರೆ. ಅವ್ರು ಹೇಳಿದಾರಂತೆ, ನೋಡಿ ಎಲ್ಲೆಲ್ಲಿ CCTV ಕ್ಯಾಮರಾ ಇದೆಯೋ ಆ ಎದುರುಗಡೆ ಮಾತ್ರ ಹಾಕಿ, ಇಲ್ಲ ಅಂದ್ರೆ ನಿಮ್ದು ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಹುಡುಕ್ಬೇಕು ಈಗ, CCTV ಕ್ಯಾಮ್ರಾನು ಹುಡುಕ್ಬೇಕು, ಇಲ್ಲ ಹೊಸದಾಗಿ ಹಾಕ್ಸ್ಬೇಕು. ಕ್ಯಾಮ್ರದ ಮುಂದೆ ರಾಮನನ್ನು ನಿಲ್ಲಿಸ್ಬೇಕು. ಏನು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆ ಅಂತ ಅನ್ಸಿದ್ಯಾ? ಈಗ ನೋಡ್ತಾ ಇದ್ದೆ ಇಡೀ ರಾಜ್ಯದಲ್ಲಿ ರೇಪ್ ಪ್ರಕರಣ ನಡೀತಾ ಇದೆ. ನನ್ನೇನು ಪೂರ ಹಾವೇರಿಗೆ ಹೋಗಿ ಪ್ರತಿಭಟನೆ ಮಾಡಿ ಬಂದಿದ್ದೀನಿ. ನಾನು ಹೋಗಿ ಬಂದಿದ್ದೀನಿ, ಅದು 2 ದಿನದಿಂದ ಮತ್ತೊಂದು ರೇಪ್ ಆಗಿದೆ. ಅಲ್ಲೇ ರೇಪ್ ಆಗಿದೆ, ಅದು ಇನ್ನ ಬೆಳಕಿಗೆ ಬಂದಿಲ್ಲ. ನನ್ನ ಬೊಮ್ಮಾಯಿ ಅವ್ರು ಹೇಳ್ತಾ ಇದ್ರು. ಈ ತರ 3 ವರ್ಷ ಹೋರಾಟ ಮಾಡಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಒಂಥರ ಯುದ್ಧ, ಯಾವ ತರ ಕಾರ್ಗಿಲ್ ಯುದ್ಧ ಆಯ್ತು ಪಾಕಿಸ್ತಾನದ ಜೊತೆ, ಆ ಯುದ್ಧದಲ್ಲೂ ಮಡಿದಂತವ್ರ ಸಂಖ್ಯೆ ನಿಮ್ಗೆ ಗೊತ್ತಿದೆ, ಲಕ್ಷ ದಾಟಿಲ್ಲ. ಆ ತರ ಸಾವಿರಾರು ವರ್ಷಗಳ ಹೋರಾಟ ಮಾಡಿ ಪ್ರಾಣ ಕೊಟ್ಟು ಬಲಿದಾನ ಮಾಡಿದಂತ ಈ ದಿನದಲ್ಲಿ ನೀವು ಫ್ಲೆಕ್ಸ್ ಹಾಕಕ್ಕೆ, ಬ್ಯಾನರ್ ಹಾಕಕ್ಕೆ, ನಿಮ್ಮನ್ನ ಅದೇನು ಹೇಳ್ತಾರಲ್ಲ, ಕೋಳಿ ಕೇಳಿ ಮಸಾಲೆ ಅರಿಯುವಂತ ಸ್ಥಿತಿಗೆ ಕರ್ನಾಟಕವನ್ನು ತಂದಿದ್ದಾರೆ. ಇದೊಂದು ಹಬ್ಬಕ್ಕೆ ಯಾರಾದ್ರೂ ಹಾಕಂತಾರೆ ಅಂದ್ರೆ, ಈಗ ಆಯ್ತಪ್ಪ ನಿಮ್ಗೆ ಆ ತರ ನಿಮ್ಗೆ ಏನು, ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಹೇಳಿದ್ರೆ, ನೀವು ಶಿವಮೊಗ್ಗದಲ್ಲಿ ಪರ್ಮಿಷನ್ ಇಲ್ಲದೆ ಏನು ಇಲ್ಲದೆ ಲಾಂಗು ಮಚ್ಚುಗಳು, ಅದು ಯಾರ್ಯಾರು ಫೋಟೋಗಳು ಹಾಕಿದ್ರು ಗೊತ್ತಿಲ್ಲ. ಅವ್ರು ಪಾಕಿಸ್ತಾನದವರು, ಇರಾಕ್ ಏನೋ ಗೊತ್ತಿಲ್ಲ, ಅವರು ಯಾರು ಅಂಥವ್ರದೆಲ್ಲ ಹಾಕಿದ್ರಲ್ಲ. ಔರಂಗಜೇಬು, ಬಾಬರು, ಟಿಪ್ಪು ಸುಲ್ತಾನು, ಈ ಥರದವರೆಲ್ಲ ಹಾಕಿದ್ರಲ್ಲ. ಅವಾಗ ಯಾವ CCTV ಕ್ಯಾಮ್ರಾ ಹಾಕ್ಸಿದ್ರ ಸಿದ್ದರಾಮಯ್ಯನವರೇ? ಮೊನ್ನೆ ಕೋಲಾರದಲ್ಲಿ ದೊಡ್ಡ ಲಾಂಗನ್ನ ದೊಡ್ಡ ಕಟೌಟ್ರು, ಸ್ಟೀಲ್ ಕಟೌಟ್ರು ಮಾಡಿದ್ರು. ಖಡ್ಗನಲ್ಲಪ್ಪ, ಲಾಂಗ್ ಅದು ತಿರುಗಿಸೋದು, ಲಾಂಗು ಮಚ್ಚು ಅಂತಾರಲ್ಲ, ಹೊಡಿ ಮಗ ಅದನ್ನ ಹಾಕಿದ್ರಲ್ಲ. ಅದು ಸ್ಟೀಲಲ್ಲಿ ಹಾಕಿದ್ರಲ್ಲ. ಮಾಡ್ಬೇಕಾದ್ರೆ ಸ್ಟೀಲಲ್ಲಿ ಎಷ್ಟು ದಿನ ಬೇಕು? ಒಂದು 10-15 ದಿನ ಬೇಕು. ಮಾಡ್ಕೊಟ್ಟಿದ್ದಾರೆ, ಅದನ್ನ ಅಳವಡಿಸಿದ್ದಾರೆ, ವಿಜೃಂಭಿಸಿದ್ದಾರೆ, ಅದಕ್ಕೆಲ್ಲ ಘೋಷಣೆ ಹಾಕಿದ್ದಾರೆ. ಅವಾಗ ನೀವು ಯಾಕೆ ಅದಕ್ಕೆ CCTV ಕ್ಯಾಮ್ರಾ ಹಾಕ್ಸಿಲ್ಲ? ಹಿಂದೂಗಳು ಮಾಡಿದ್ರೆ CCTV ಕ್ಯಾಮ್ರಾ ಹಾಕ್ಬೇಕು, ಸೆಕ್ಯೂರಿಟಿ ಎಲ್ಲ. ಅವ್ರು ಆಡಿದ್ರೆ ಏನು ಇಲ್ವಾ? ಏನು ಗೂಂಡಾ ರಾಜ್ಯನ ಕರ್ನಾಟಕದಲ್ಲಿ? ಇವೆಲ್ಲ ನಡೆಯಲ್ಲ, ಭಾಳ ದಿನ ನಡೆಯಲ್ಲ. ಸಿದ್ದರಾಮಯ್ಯನವರು ಕಾನೂನು ಪ್ರಕಾರ ಅವರು ದೇವತಾ ಕಾರ್ಯ, ಈ ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನು ಪಡಿಸ್ಬೇಕು. ಅಡ್ಡಿಪಡಿಸಿದ್ರೆ ಇತಿಹಾಸದ ಪುಟಿಗಳಲ್ಲಿ ನಿಮ್ಮ ಹೆಸರು ದಾಖಲೆ ಆಗ್ತದೆ. ಈಗ ಅಯೋಧ್ಯೆ ರಾಮ ಮಂದಿರ ಹೊಡೆದಾಕ್ತವ್ರು ಯಾರು? ಬಾಬಾ ಹೆಸರು ದಾಖಲೆ ಆಗಿದೆಯಲ್ಲ, ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿದೆ. ಹಂಗೆ ನೀವು ಈ ಅಡೆತಡೆ ಮಾಡಿದ್ರೆ ನಿಮ್ಮದು ಕೂಡ ಇತಿಹಾಸದ ಪುಟಗಳಲ್ಲಿ ಅವಾಗೆಲ್ಲ ತಡೆದ್ರಂತೆ. ಈಗ ಅಯೋಧ್ಯೆ ವಿಚಾರವಾಗಿ ಅದ್ವಾನಿಯವರು ರಥಯಾತ್ರೆ ಮಾಡಿ ತಡೆದವ್ರು ಯಾರು? ಲಲ್ಲು ಪ್ರಸಾದ್ ಯಾರು? ಈಗ ಎಲ್ಲವರವರು ಅದು ಬೇಡ ಕತೆ, ಎಲ್ಲನ ಇಟ್ಕೊಂಡು ಅದು ರೆಕಾರ್ಡಲ್ಲಿ ಹೋಗಿದೆಯಲ್ಲ ತಡೆದಿದ್ದು. ಹಂಗೆ ನೀವ್ಯಾಕೆ ತಡೆದು ಇತಿಹಾಸದ ಪುಟಗಳಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಳ್ತೀರ?